ಕಡೆಯಿಂದ ಸಿಇಟಿ ಮತ್ತೆ ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಈ ವರ್ಷ ನೀವೇನಾದ್ರೂ ಸಿಇಟಿ ಮತ್ತೆ ನೀಟ್ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ವಿಡಿಯೋ ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಈ ವರ್ಷ ಕೌನ್ಸಿಲಿಂಗ್ ಅಲ್ಲಿ ಕೆಲವು ಬದಲಾವಣೆಗಳನ್ನ ತರ್ತಾ ಇದ್ದಾರೆ. ಲಾಸ್ಟ್ ಇಯರ್ ರೀತಿ ಈ ವರ್ಷ ಇಲ್ಲದೆ ಕೂಡ ಇರ್ಬೋದು ಕೌನ್ಸಿಲಿಂಗ್. ಇವಾಗ ಲೇಟೆಸ್ಟ್ ಆಗಿ KA ಡೈರೆಕ್ಟರ್ ಏನ್ ಅಪ್ಡೇಟ್ಸ್ ನ ಕೊಟ್ಟಿದ್ದಾರೆ ಮತ್ತೆ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಅವರು ಏನೊಂದು ಅಪ್ಡೇಟ್ಸ್ ನ ಕೊಟ್ಟಿದ್ದಾರೆ ನಿಮ್ಮ ಕೌನ್ಸಿಲಿಂಗ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋ ಒಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡುವಂತ ಒಂದು ಸಣ್ಣ ಲೈಕ್ ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಮೊದಲೇದಾಗಿ ನಾಳೆ ಯಾರ್ಯಾರು ನೀಟ್ ಎಕ್ಸಾಮ್ ಬರೀತಾ ಇರಾ ನಿಮ್ಗೆಲ್ಲರಿಗೂ ಕೂಡ ಎಕ್ಸಾಮ್ಗೆ ಆಲ್ ದ ಬೆಸ್ಟ್. ಮತ್ತೆ ನೀಟ್ ಎಕ್ಸಾಮ್ ನ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ ನೀಟ್ನ. ಓಕೆನಾ, ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇವಾಗ ನೀವೆಲ್ಲರೂ ಕೂಡ ಸಿಇಟಿ ವಿದ್ಯಾರ್ಥಿಗಳು ಸಿಇಟಿ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಾ, ಹಾಗೆ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇರಾ. ಓಕೆನಾ, ನೀಟ್ ವಿದ್ಯಾರ್ಥಿಗಳು ಇವಾಗ ನೀಟ್ ಎಕ್ಸಾಮ್ ಬರ್ದಾದ್ಮೇಲೆ ನೀವು ಕೂಡ ಕೌನ್ಸಿಲಿಂಗ್ ಯಾವಾಗ, ರಿಸಲ್ಟ್ ಯಾವಾಗ, ಅದ್ರ ಬಗ್ಗೆನೇ ಕೂಡ ಯೋಚನೆ ಮಾಡ್ತಾ ಇರ್ತೀರಾ. ಇಲ್ಲ ಲಾಸ್ಟ್ ಇಯರ್ ಎಲ್ಲ ಏನ್ ಮಾಡ್ತಿದ್ರ ಅಂದ್ರೆ ನಿಮ್ಗೆ KCT ರಿಸಲ್ಟ್ ಬಂದರೂ ಕೂಡ ಕೌನ್ಸಿಲಿಂಗ್ ನ ಸ್ಟಾರ್ಟ್ ಮಾಡ್ತಾ ಇರಲಿಲ್ಲ. ಏನಕ್ಕೆ ಅಂದ್ರೆ ನೀಟ್ ರಿಸಲ್ಟ್ ಬರೋವರೆಗೂ ಕೂಡ ವೆಯ್ಟ್ ಮಾಡ್ತಿದ್ರು. ಇವಾಗ ನೀಟ್ ವಿದ್ಯಾರ್ಥಿ KCT ಎಕ್ಸಾಮ್ ಕೂಡ ಬರ್ದಿರ್ತಾನೆ, KCT ಬರ್ದಿರೋರು ಆಲ್ಮೋಸ್ಟ್ ನೀಟ್ ಎಕ್ಸಾಮ್ ಕೂಡ ಬರ್ದಿರ್ತಾರೆ. ಓಕೆನಾ, ಅವ್ನಿಗೆ ಇಂಜಿನಿಯರಿಂಗ್ ಸೀಟ್ ಇವಾಗ ತಗೋಬಿಟ್ರೆ ನೆಕ್ಸ್ಟ್ ಮೆಡಿಕಲ್ ಸೀಟ್ ಮಿಸ್ ಆಗ್ಬಹುದು ಅನ್ನೋ ಕಾರಣಕ್ಕಾಗಿ ಕಂಬೈನ್ಡ್ ಕೌನ್ಸಿಲಿಂಗ್ ನ ಮಾಡ್ತಿದ್ರು. ಎಲ್ಲಾ ಕೋರ್ಸಸ್ ಕೂಡ ಒಟ್ಟಿಗೆನೆ ಕೌನ್ಸಿಲಿಂಗ್ ಮಾಡ್ತಿದ್ರು. ಇವಾಗ ಒಂದು ಪ್ರಾಬ್ಲಮ್ ಏನ್ ಬರ್ತಿತ್ತು ಅಂದ್ರೆ ಅವಾಗ ನೀಟ್ ರಿಸಲ್ಟ್ ನ ಸ್ವಲ್ಪ ಡಿಲೇ ಮಾಡ್ತಿದ್ರು, ಮತ್ತೆ ಕೋರ್ಟಲ್ ಕೇಸ್ ಆಗ್ತಿದ್ರು. ಕೆಲವು ವಿದ್ಯಾರ್ಥಿಗಳು ಏನೇನೋ ಸ್ವಲ್ಪ ಕಾಂಪ್ಲಿಕೇಶನ್ ಆಗಿ ನೀಟ್ ರಿಸಲ್ಟ್ ಸ್ವಲ್ಪ ಡಿಲೇ ಆಗ್ತಿತ್ತು, ಕೌನ್ಸಿಲಿಂಗ್ ಗಳೆಲ್ಲ ಡಿಲೇ ಆಗ್ತಿತ್ತು. ಅದರಿಂದ ಏನಾಗ್ತಿತ್ತು ಅಂದ್ರೆ ಇವಾಗ ಇಂಜಿನಿಯರಿಂಗ್ ಸೇರ್ಕೋಬೇಕು ಅಂತ ಇರೋನ್ಗೂ ಕೂಡ ಪ್ರಾಬ್ಲಮ್ ಆಗ್ತಿತ್ತು ಕಂಬೈನ್ಡ್ ಕೌನ್ಸಿಲಿಂಗ್ ಇದ್ದಿದ್ರಿಂದ. ಓಕೆನಾ, ಅದಕ್ಕೋಸ್ಕರ ಇವಾಗ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಒಂದು ಡಿಸ್ಕಷನ್ ನಡೀತಿದೆ. ಏನ್ ಡಿಸ್ಕಷನ್ ನಡೀತಿದೆ ಅಂದ್ರೆ ಇಲ್ಲಿ ನೀಟ್ ರಿಸಲ್ಟ್ ಬರೋಕ್ಕಿಂತ ಮುಂಚೆ KCT ಕೌನ್ಸಿಲಿಂಗ್ ನ ಸ್ಟಾರ್ಟ್ ಮಾಡಬೇಕು ಅಂತ. ಅಂದ್ರೆ ನಿಮ್ಮ KCT ರಿಸಲ್ಟ್ ಬಂದಿದ ತಕ್ಷಣ KCT ಕೌನ್ಸಿಲಿಂಗ್ ನ ಸ್ಟಾರ್ಟ್ ಮಾಡ್ಬಿಡೋದು, ನೀಟ್ ಕೌನ್ಸಿಲಿಂಗ್ ನ ಆಮೇಲೆ ನಿಧಾನಕ್ಕೆ ಸ್ಟಾರ್ಟ್ ಮಾಡೋದು, ಆ ರೀತಿ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಈ ರೀತಿ ಏನಾದರೂ ಆಯಿತು ಅಂದರೆ ನಿಮಗೆ KCT ಸಪ್ರೇಟ್ ಆಗಿ ಕೌನ್ಸಿಲಿಂಗ್ ನಡೆಯುತ್ತೆ, ಹಾಗೆ ನೀಟು ಕೂಡ ಸಪ್ರೇಟ್ ಆಗಿ ಕೌನ್ಸಿಲಿಂಗ್ ನಡೆಯುತ್ತೆ. ಅವಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ಕರೆಕ್ಟಾಗಿ ರೂಲ್ಸ್ಗಳನ್ನ ಅಂಡರ್ಸ್ಟ್ಯಾಂಡ್ನ ಮಾಡಿಕೊಂಡು ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕಾಗುತ್ತೆ. ಕರೆಕ್ಟಾಗಿ ನೀವೇನೋ ರೂಲ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಇಂಜಿನಿಯರಿಂಗ್ ಸೀಟ್ನ ಪಡ್ಕೋಬೋದು, ಮೆಡಿಕಲ್ ಸೀಟ್ ಪಡ್ಕೊಳ್ಳೋಕೆ ನೀವು ಎಲಿಜಿಬಿಲಿಟಿ ಇತ್ತು ಅಂದರೂ ಕೂಡ ಅದನ್ನ ಪಡ್ಕೊಳ್ಳೋಕೆ ಆಗದೇನೂ ಕೂಡ ಇರ್ಬೋದು. ಅದಕ್ಕೋಸ್ಕರ ಈ ವರ್ಷ ಕೌನ್ಸಿಲಿಂಗ್ನ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ನ ಮಾಡಿಕೊಂಡು ಕೌನ್ಸಿಲಿಂಗ್ನ ಅಟೆಂಡ್ ಮಾಡಿ. ಓಕೆ, ಇದಿನ್ನೂ 100% ಫೈನಲೈಸ್ ಆಗಿಲ್ಲ, ಆದರೆ ಎಜುಕೇಶನ್ ಮಿನಿಸ್ಟರ್ ಅವರು ಈ ರೀತಿ ಒಂದು ಪ್ರೆಸ್ ನೋಟಲ್ಲಿ ಹೇಳಿದ್ದಾರೆ ಈ ರೀತಿ ಮಾಡೋ ಚಾನ್ಸಸ್ ಇದೆ ಅನ್ನೋದು. ಓಕೆನಾ, ಮತ್ತೆ ನಿಮ್ಗೆ ಏನಾದರೂ ಒಂದು ಪೇಯ್ಡ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಬೇಕಾಗಿದೆ ಅಂದ್ರೆ ಈ ಒಂದು ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ. ಆನ್ಲೈನ್ ಮತ್ತೆ ಆಫ್ಲೈನ್ ಎರಡರಲ್ಲೂ ಕೂಡ ಸರ್ವಿಸ್ ಅವೈಲಬಿಲಿಟಿ ಇರುತ್ತೆ. ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ಬಿಟ್ಟು ತಿಳಿಸಿ ಈ ರೀತಿ ಕೌನ್ಸಿಲಿಂಗ್ ಅಲ್ಲಿ ಈ ವರ್ಷ ಚೇಂಜಸ್ ಆಗ್ಬೋದು ಅನ್ನೋದು. ಓಕೆನಾ, ನೆಕ್ಸ್ಟ್ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.